ಇವತ್ತಿನ ಸೆಷನ್ನಲ್ಲಿ ಮೈ ನೇಮ್ ಈಸ್ ಜಗದೇವಪ್ಪ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೈಕಾಲಜಿ, ಗೌರ್ಮೆಂಟ್ ಫಸ್ಟ್ ಇಯರ್ ಕಾಲೇಜ್, ತಿಪಟೂರು. Today session is the unit individual difference. So in individual difference, today's session, first session, we are discussing about individual difference. So the objective and outcomes of individual difference is understand the meaning of individual differences. So meaning of individual differences. Meaning of individual difference is here all living organisms differ from one another in size, shape, appearance, speed, and interaction, intelligence in learning, etc. There could be innate difference in behavior individuals. The differences between individuals that distinguish or separate them from one another and make one as an unique individual in oneself are named as individual difference. So individual difference in Kannada we are discussing. In Kannada says ವ್ಯಕ್ತಿ ವ್ಯತ್ಯಾಸಗಳು ಅಥವಾ ವ್ಯಕ್ತಿ ವೈವಿಧ್ಯತೆಗಳು ಅಂತ ಕರಿತೀವಿ. ವ್ಯಕ್ತಿ ವ್ಯತ್ಯಾಸಗಳು ಅಥವಾ ವ್ಯಕ್ತಿ ವೈವಿಧ್ಯತೆಗಳಂಥೇಳಿ ಕರಿತೀವಿ. ಸೊ ವ್ಯಕ್ತಿ ವೈವಿಧ್ಯತೆ ಅಂದರೆ ವೈಯಕ್ತಿಕ ವಿಭಿನ್ನತೆಗಳು. ಇವು ಪ್ರತಿಯೊಂದು ಜೀವಿಯ ವಿಶಿಷ್ಟ ಗುಣಲಕ್ಷಣಗಳಾಗಿರ್ತವೆ. ಪ್ರತಿ ಜೀವಿಯು ಉಳಿದ ಜೀವಿಗಳಿಗಿಂತ ತನ್ನ ದೇಹ, ಮನಸ್ಸು ಮತ್ತು ಜೀವನದ ಇತರೆ ಎಲ್ಲ ಕ್ಷೇತ್ರಗಳಲ್ಲಿ ವಿಭಿನ್ನವಾದಂಥ ಲಕ್ಷಣಗಳಿಂದ ಕೂಡಿರುತ್ತದೆ. ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಬುದ್ಧಿಶಕ್ತಿಯಲ್ಲಿ, ಗತಿ ಸಾಮರ್ಥ್ಯದಲ್ಲಿ, ಅವಧಾನದಲ್ಲಿ, ಆಸಕ್ತಿಯಲ್ಲಿ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬರಿಂದ ಇನ್ನೊಬ್ಬರು ಭಿನ್ನವಾಗಿರ್ತಾರೆ. ಅದೇ ರೀತಿ ಮಾನಸಿಕ ಪ್ರಕ್ರಿಯೆಗಳಾದಂಥ ಸಂವೇಗಾತ್ಮಕವಾಗಿರ್ಬೋದು, ಗ್ರಹಿಕೆಯ ಶಕ್ತಿಯಾಗಿರ್ಬೋದು, ಸಂವೇದನಶೀಲತೆಯಾಗಿರ್ಬೋದು, ಮತ್ತು ನಿರ್ಣಯ ಕೈಗೊಳ್ಳೋದಾಗಿ ಈ ಮುಂತಾದ ಎಲ್ಲ ಒಂದು ಕಲಿಕೆಯ ಸಾಮರ್ಥ್ಯದಲ್ಲಾಗಿರ್ಬೋದು, ವ್ಯಕ್ತಿತ್ವದಲ್ಲಿ, ಸಾಧನೆಗಳಲ್ಲಾಗಿ, ಸಾಮಾಜಿಕ, ನೈತಿಕ ಈ ಮುಂತಾದವು ಎಲ್ಲ ಅಭಿಕ್ಷಮತೆಯಲ್ಲಿ ಒಬ್ಬರಿಂದ ಇನ್ನೊಬ್ಬರು ವಿಭಿನ್ನವಾಗಿರ್ತಾರೆ. ಈ ಎಲ್ಲ ಕ್ಷೇತ್ರಗಳ ಒಬ್ಬ ವ್ಯಕ್ತಿ ಉಳಿದವರಿಗಿಂತ ಭಿನ್ನವಾಗಿರುವುದನ್ನು ಅವುಗಳಿಗೂ ಕೂಡ ಹಲವಾರು ವ್ಯತ್ಯಾಸಗಳು ಕಂಡುಬರುತ್ತವೆ. ಅಂದರೆ ವ್ಯಕ್ತಿಗಳ ನಡುವೆ ವ್ಯತ್ಯಾಸ ಭಿನ್ನತೆಗಳನ್ನು ಗುರುತಿಸಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅಂದರೆ ವೈಯಕ್ತಿಕ ವಿಶಿಷ್ಟತೆಗಳಿಂದ ಕೂಡಿರುವಂತೆ ಮಾಡುವ ಮತ್ತು ಈ ಮೇಲೆ ತಿಳಿಸಿರುವ ಎಲ್ಲ ಅಂಶಗಳನ್ನು ಮನೋವೈಜ್ಞಾನಿಕ ಅರ್ಥದಲ್ಲಿ ನಾವೇನಂತ ಕರಿತೀವಿ ಅಂದರೆ ವೈಯಕ್ತಿಕ ಭಿನ್ನತೆಗಳು ಅಥವಾ ವ್ಯಕ್ತಿ ವ್ಯತ್ಯಾಸಗಳು ಅಂಥೇಳಿ ಕರಿತೀವಿ. ಅಂದರೆ ಇಲ್ಲಿ ನಮ್ಮಲ್ಲಿ ಸಾಮ್ಯತೆಗಳು ಹೇಗೆ ಕಂಡುಬರುತ್ತವೋ ಅದಕ್ಕೂ ಮಿಗಿಲಾಗಿ ಭಿನ್ನತೆಗಳೇ ಹೆಚ್ಚು ಕಂಡುಬರುತ್ತವೆ ನಮ್ಮಲ್ಲಿ. ಶೈಕ್ಷಣಿಕ ಕ್ಷೇತ್ರದ ಹಿನ್ನೆಲೆಯಲ್ಲಿ ಬೌದ್ಧಿಕ ವ್ಯಕ್ತಿತ್ವ, ಕಲಿಕೆ, ವರ್ತನೆ, ದೃಷ್ಟಿ, ಶಿಕ್ಷಣ, ಶಾಲೆ, ಆಸಕ್ತಿ, ಅಭಿಕ್ಷಮತೆ, ಅಭಿರುಚಿ, ನೈತಿಕತೆ ಈ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಅದು ಮಾನಸಿಕ ಕ್ಷೇತ್ರ ಆಗಿರ್ಬೋದು, ದೈಹಿಕ ಕ್ಷೇತ್ರ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಮತ್ತು ಸಮಾಜ ಸೇವೆಯ ಕ್ಷೇತ್ರ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು, ಚಿತ್ರಕಲೆಯ ಕ್ಷೇತ್ರ ಆಗಿರ್ಬೋದು, ಮತ್ತು ಸಂಗೀತ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿ ಭಿನ್ನವಾಗಿರ್ತಾನೆ ಅಂತ ನಾವು ಹೇಳಬಹುದು. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ವ್ಯಕ್ತಿ ವ್ಯತ್ಯಾಸ ಅಂತ ಕರಿತೀವಿ. ವ್ಯಕ್ತಿ ವ್ಯತ್ಯಾಸ ಅಂಥೇಳಿ ಕರಿತೀವಿ. ಕೆಲವೊಂದು ವೈಯಕ್ತಿಕ ವಿಭಿನ್ನತೆ ಬಗ್ಗೆ ಕೆಲವೊಂದು ಅಭಿಪ್ರಾಯ ಈ ರೀತಿ. ವೈಯಕ್ತಿಕ ವಿಭಿನ್ನತೆ ಅಥವಾ ವ್ಯಕ್ತಿ ವ್ಯತ್ಯಾಸ ಅಂತಕ್ಕಂಥದ್ದು ಅವರ ಸ್ಮೃತಿ ಶಕ್ತಿ ಆಗಿರ್ಬೋದು, ಸಮನ್ವಯ ವಿಶ್ಲೇಷಣೆ, ಸಮಸ್ಯೆ ಪರಿಹಾರ, ಯುಕ್ತಿ, ಆಸಕ್ತಿ, ಸೃಜನಶೀಲತೆ, ವಿವೇಚನೆ, ಈ ಬುದ್ಧಿಶಕ್ತಿ ಸಾಧನೆಗಳು ಮುಂತಾದ ಎಲ್ಲದರಲ್ಲೂ ಭಿನ್ನವಾಗಿರ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ವ್ಯಕ್ತಿಯಿಂದ ಪ್ರತ್ಯೇಕಿಸುವಂಥ ವ್ಯತ್ಯಾಸಗಳನ್ನು
ವೈಯಕ್ತಿಕ ವಿಭಿನ್ನತೆ ಅಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹೋಲಿಕೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಭಿನ್ನತೆಯನ್ನು ಕಂಡುಕೊಳ್ಳತಕ್ಕಂಥದ್ದೇ ವ್ಯಕ್ತಿ ವೈವಿಧ್ಯತೆ ಅಥವಾ ವ್ಯಕ್ತಿ ವಿಭಿನ್ನತೆ ಅಂತೇಳಿ. ಒಬ್ಬನು ಇನ್ನೊಬ್ಬನಿಂದ ಬೇರ್ಪಡಿಸುವಂತಹ ಲಕ್ಷಣಗಳು ಮತ್ತು ತನ್ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅದ್ವಿತೀಯನನ್ನಾಗಿ ಮಾಡುವಂಥ ಲಕ್ಷಣಗಳನ್ನೇ ನಾವೇನಂತ ಕರಿತೀವಿ, ವೈಯಕ್ತಿಕ ಭಿನ್ನತೆಗಳು ಅಥವಾ ವೈವಿಧ್ಯತೆಗಳು ಅಂತೇಳಿ ಕರಿತೀವಿ. ಇಲ್ಲಿ ಮಾರ್ಕ್ವಿಸ್ ಅಂತಕ್ಕಂಥ ಮನೋವಿಜ್ಞಾನಿ ಏನು ಹೇಳ್ತಾರೆ ಅಂದರೆ, ಎಲ್ಲ ಮನೋವೈಜ್ಞಾನಿಕ ಗುಣಲಕ್ಷಣಗಳಾದ ದೈಹಿಕ, ಬೌದ್ಧಿಕ, ಮಾನಸಿಕ, ಜ್ಞಾನ, ಹವ್ಯಾಸ ಮತ್ತು ವ್ಯಕ್ತಿತ್ವಗಳಲ್ಲಿ ಅಭಿವ್ಯಕ್ತಿಗೊಳ್ಳುವ ವ್ಯತ್ಯಾಸಗಳೇ ವೈಯಕ್ತಿಕ ವಿಭಿನ್ನತೆ ಅಂತ ಹೇಳ್ತಾರೆ. ಯಾರು? ಇಲ್ಲಿ ಮಾರ್ಕ್ವಿಸ್ ಅಂತಕ್ಕಂಥವ್ರು. ಮತ್ತು ಎಸ್ ವೀರಪ್ಪರ್ ಹೇಳೋ ಪ್ರಕಾರ ಏನು ಅಂದರೆ, ಒಂದು ಅಥವಾ ಹಲವು ಲಕ್ಷಣಗಳು ವ್ಯಕ್ತಿಗಳಲ್ಲಿ ತೋರ್ಪಡಿಸುವ ಭಿನ್ನತೆಯನ್ನು ವೈಯಕ್ತಿಕ ವಿಭಿನ್ನತೆ ಅಂತ ಹೇಳ್ತಾರೆ. ಅಂದರೆ ಈ ಒಟ್ಟಾರೆಯಾಗಿ ಹೇಳೋದಾದರೆ ವ್ಯಕ್ತಿ ವ್ಯತ್ಯಾಸ ಅಂದರೆ ಆ ವ್ಯಕ್ತಿಯಲ್ಲಿರುವ ಗುಣಲಕ್ಷಣಗಳಾಗಿರ್ಬೋದು, ಸ್ವಭಾವ ಆಗಿರ್ಬೋದು, ಕ್ಷೇತ್ರಗಳಾಗಿರ್ಬೋದು, ಅವನು ಯಾವ್ಯಾವ ಕ್ಷೇತ್ರದಲ್ಲಿ ಅವನು ವ್ಯಕ್ತಪಡಿಸ್ತಾನೆ, ತೋರಿಸ್ತಾನೆ ಅನ್ನೋದು ಮತ್ತೊಬ್ಬ ವ್ಯಕ್ತಿಯಲ್ಲಿರಲ್ಲ. ಅದನ್ನು ಆ ಆಸಕ್ತಿ ಆಗಿರ್ಬೋದು, ಹವ್ಯಾಸ ಆಗಿರ್ಬೋದು, ಅವನು ತೋರಿಸೋದು ಅವನ ವ್ಯಕ್ತಿತ್ವದ ಒಂದು ವಿಶಿಷ್ಟತೆಯನ್ನು ತೋರಿಸುತ್ತೆ. ಆ ವ್ಯಕ್ತಿತ್ವದ ವಿಶಿಷ್ಟತೆ ಏನಿರುತ್ತೆ, ಒಬ್ಬನಿಂದ ಮತ್ತೊಬ್ಬರಲ್ಲಿರುವರ ಒಬ್ಬನಾಗೆ ಇನ್ನೊಬ್ಬನಿರೋದು ಕಷ್ಟ. ಸೊ ಹಾಗಾಗಿ ಅವುಗಳನ್ನು ನಾವು ಏನಂತೀವಿ, ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ. ಹಾಗಾಗಿ ವ್ಯಕ್ತಿ ವೈವಿಧ್ಯತೆ ಅಂತಕ್ಕಂಥದ್ದು ಇಲ್ಲಿ ಅವರ ಸಾಮರ್ಥ್ಯ, ಅವರ ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆ ಅದೇ ಕ್ಷೇತ್ರದಲ್ಲಿ ಇನ್ನೊಬ್ಬ ವ್ಯಕ್ತಿ ಇರಲು ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಇದನ್ನೇ ನಾವು ವ್ಯಕ್ತಿ ವ್ಯತ್ಯಾಸಗಳು, ವ್ಯಕ್ತಿ ವೈವಿಧ್ಯತೆಗಳು ಅಂಥೇಳಿ ಹೇಳ್ತೀವಿ. ಸೊ ಈ ಸೆಷನ್ನಲ್ಲಿ ಈ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಅಂದರೆ ವ್ಯಕ್ತಿ ವೈವಿಧ್ಯ ಅಂತಕ್ಕಂಥದ್ದು ಅರ್ಥವನ್ನು ಇವತ್ತು ನೀವು ಅರ್ಥ ಮಾಡ್ಕೊಂಡಿರಿ ಅಂಥೇಳಿ ನಾನು ಅಂದ್ಕೊಳ್ತೀನಿ. ಸೊ ಅದನ್ನು ಅರ್ಥ ಮಾಡಿಕೊಂಡಿರಿ, ನನ್ನ ತಿಳಿದ ಮಟ್ಟಿಗೆ ಮಾಹಿತಿಯನ್ನು ನಿಮಗನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊತಾ ಇವತ್ತಿನ ಅಧಿವೇಶನವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದ ಎಲ್ಲರಿಗೂ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.